ಹಲೋ ಎವ್ರಿವನ್. ನಾನು ಈ ವಿಡಿಯೋನಲ್ಲಿ ನಿಮಗೆ ಸಪ್ಲೈಯರ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸಪ್ಲೈಯರ್ ಅಂದರೆ ನೀವು ನಿಮ್ಮ ಒಂದು ಜ್ಯುವೆಲ್ರಿ ಶೋರೂಮ್ಗೆ ಬಲ್ಕಾಗಿ ಜ್ಯುವೆಲ್ರಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ತಾ ಇರ್ತೀರ. ನೀವು ಯಾರಿಂದ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ತೀರೋ ಅವರು ಸಪ್ಲೈಯರ್. ಸೊ ಆ ಸಪ್ಲೈಯರ್ನ ಆ್ಯಡ್ ಮಾಡಬೇಕಂದ್ರೆ ಮಾಸ್ಟರ್ ಎಂಟ್ರೀಸ್ ಕೆಳಗಡೆ ಸಪ್ಲೈಯರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಆ್ಯಡ್ ಸಪ್ಲೈಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸಪ್ಲೈಯರ್ ನೇಮ್ನ ಹಾಕಬೇಕು. ಅದಾದಮೇಲೆ ಶಾಪ್ ನೇಮ್, ಅದಾದಮೇಲೆ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಇಲ್ಲಿ ಆ ಶಾಪಿನ GST ನಂಬರ್ ಏನಿರುತ್ತೆ ಆ GST ನಂಬರ್ನ ಹಾಕಬೇಕು. ಅದಾದಮೇಲೆ ಅಡ್ರೆಸ್, ಸಪ್ಲೈಯರ್ ಕೋಡ್, ಅದಾದಮೇಲೆ ಸಪ್ಲೈಯರಿಂದು ಏನಾದರೂ ಫೋಟೋಸ್ ಇದ್ದರೆ, ಆಧಾರ್ ಕಾರ್ಡ್ ಇರ್ಬೋದು, ಈ ಥರ ಏನಾದರೂ ಅಟ್ಯಾಚ್ಮೆಂಟ್ ಇದ್ದರೆ ಆ ಅಟ್ಯಾಚ್ಮೆಂಟ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಸಪ್ಲೈಯರ್ ಏನಿದ್ದಾರೆ ಅವರು ನಿಮ್ಮ ಒಂದು ಸಪ್ಲೈಯರ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಇಲ್ಲಿ ಎಲ್ಲ ಸಪ್ಲೈಯರ್ ಏನು ಆ್ಯಡ್ ಮಾಡಿದ್ದೀವಿ ಅದೇ ಎಲ್ಲ ಸಪ್ಲೈಯರು ಇದ್ದಾರೆ. ಇವರನ್ನ ಕೂಡ ನೀವು ವ್ಯೂ, ಎಡಿಟ್ ಮತ್ತು ಡಿಲೀಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಸಪ್ಲೈಯರ್ನ ಆ್ಯಡ್ ಮಾಡುವಂಥ ಡೀಟೇಲ್ಸ್. ಥ್ಯಾಂಕ್ ಯು.